ಧ್ರುವ ಮಹಾರಾಜ್ ಅಂತರ ನಿಮ್ಗೇನಾದ್ರೂ ಡಿಟರ್ಮಿನೇಷನ್ ಇತ್ತು ಅಂತ ಅಂದ್ರೆ ಶ್ರೀಕೃಷ್ಣ ನಾರಾಯಣನ ದರ್ಶನ ಫೇಸ್ ಟು ಫೇಸ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ನಮ್ಮ ಧ್ರುವ 5 ವರ್ಷದ ಬಾಲಕನಾದ್ರೂ ಕೂಡ ಕ್ಷತ್ರಿಯ ಮನೆ ಕುಲದವನು. ಧ್ರುವನಿಗೆ ಸುರುಚಿಯ ಮಾತನ್ನ ಕೇಳಿ ಎಲ್ಲೆಲ್ಲದ ಅವಮಾನವಾಗುತ್ತೆ. ಒಂದು ಅವಮಾನದ ಸನ್ನಿವೇಶದಿಂದ ಧ್ರುವ 6 ತಿಂಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಾರಾಯಣನ ದರ್ಶನವನ್ನೇ ಪಡಿತಾನೆ. ಸುನೀತಿ ಹೇಳ್ತಾರೆ ಕಾಡಿನಲ್ಲಿ ನಾರಾಯಣ ಸಿಗ್ತಾನೆ ಅಂತ. ಧ್ರುವ ಇಮಿಡಿಯೇಟ್ಲಿ ಹೇಳ್ತಾನೆ ಹಾಗಾದ್ರೆ ನಾನು ಕಾಡಿಗೆ ಹೋಗ್ತೀನಿ ಅಂತ. ಧ್ರುವನು ಕೂಡ ಅಷ್ಟೇ ಪ್ಯಾಷನ್ ಇಂದ ಕಾಡಿಗೆ ಹೊರಡ್ತಾನೆ. ಇದನ್ನೆಲ್ಲ ಒಬ್ಬ ಪರ್ಸನಾಲಿಟಿ ಕುತ್ಕೊಂಡು ನೋಡ್ತಾ ಇರ್ತಾರೆ ವೈಕುಂಠದಲ್ಲಿ. ಅವರೇ ಶ್ರೀಮನ್ ನಾರಾಯಣ. ನನ್ನನ್ನ ಹುಡುಕ್ಲಿಕ್ಕೋಸ್ಕರ 5 ವರ್ಷದ ಬಾಲಕ ಕಾಡಿಗೆ ಹೋಗ್ತಾ ಇದ್ದಾನೆ ಅಂತ ಎಲ್ಲದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೀಗೆ ಶ್ರೀಲ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾರೆ ನಮ್ಮ ಹಾರ್ಟ್ ಅಂದ್ರೆ ಹೃದಯದಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಕುತ್ಕೊಂಡು ಎಲ್ಲದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅಂತ. ಯಾವಾಗ ನಾವು ಅವನಿಗೋಸ್ಕರ ಹುಡುಕ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀವಿ ಅವಾಗ ಇಮಿಡಿಯೇಟ್ಲಿ ನಾರಾಯಣ ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಗುರುವನ್ನ ನಮ್ಮ ಲೈಫಿಗೂ ಕೂಡ ಕಳಿಸ್ತಾನೆ ಅಂತ. ಅದೇ ರೀತಿನಲ್ಲಿ ನಾರಾಯಣ ಧ್ರುವ ಕಾಡಿಗೆ ಹೋಗ್ತಿರೋದನ್ನ ನೋಡಿ ನಾರದ್ ಮುನಿಯನ್ನ ಕರೆದು ಹೇಳ್ತಾರೆ, ನಾರದ್ ಮುನಿಯವರೇ ನೀವು ಹೋಗಿ ಧ್ರುವನನ್ನ ಮೀಟ್ ಮಾಡಿ ಮತ್ತೆ ಅವನ ಸಿನ್ಸಿಯರಿಟಿನ ಚೆಕ್ ಮಾಡಿ ಅಂತ. ಸಿನ್ಸಿಯರಿಟಿನ ಪರೀಕ್ಷಿಸಿದ ಮೇಲೆ ಅವನು ಸಿನ್ಸಿಯರ್ ಅಂತ ಗೊತ್ತಾದ್ರೆ ಅವನಿಗೆ ಮಾರ್ಗದರ್ಶನ ಮಾಡಿ ಅಂತ ಹೇಳಿ ನಾರಾಯಣ ಕಳಿಸ್ತಾರೆ.